ಆದರೆ ಆ ಮಹಿಳೆ ಈ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಕ್ ಬಂದಿಲ್ಲ, ಭೇಟಿ ಆಡಕ್ ಬಂದಿರೋದು. ಯಾಕಂದ್ರೆ ಈ ಮಹಿಳೆಯ ಬ್ಯಾಗಲ್ಲಿರೋದು ಒನ್ ಆಫ್ ದ ಡೆಡ್ಲಿಯೆಸ್ಟ್ ಪಾಯ್ಸನ್ಸ್ ಇನ್ ದ ವರ್ಲ್ಡ್, ಸೈನೈಡ್. ಸೊ ಸೈನೈಡ್ ಮಲ್ಲಿಕಾ AKA ಕೆಂಪಮ್ಮ ಅವ್ರ ವಿಕ್ಟಿಮ್ನ ಆ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನ ಕರ್ಕೊಂಡು, ಅದಾದ್ಮೇಲೆ ಬರೋದು ಕೊನೆ ಸ್ಟೆಪ್, ದ ಫೈನಲ್ ಸ್ಟೆಪ್ ಏನು ಅಂದರೆ ತೀರ್ಥ, ದ ಹೋಲಿ ವಾಟರ್. ಬೆಂಗಳೂರಿನಲ್ಲಿ ಒಂದು ಶಾಂತವಾದ ಬೆಳಗ್ಗೆ ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಗಾಳಿಯಲ್ಲಿ ಫುಲ್ ಅಗರಬತ್ತಿ ಮತ್ತೆ ಕರ್ಪೂರ ವಾಸನೆ ಬರ್ತಾ ಇದೆ. ದೇವಸ್ಥಾನ ಗಂಟೆಗಳು ಕೂಡ ಸಾಫ್ಟ್ ಆಗಿ ಹೊಡಿತಾ ಇದೆ. ಎಲ್ಲಾ ಭಕ್ತರು ಪ್ರೇ ಮಾಡ್ತಿದ್ದಾರೆ. ಈ ಭಕ್ತರ ಮಧ್ಯ ಒಂದು ಮಹಿಳೆ, ವಯಸ್ಸು 40. ಈ ಮಹಿಳೆ ಕೂಡ ನೋಡಕ್ಕೆ ತುಂಬಾ ಕಾಮ್ ಆಗಿದ್ದಾರೆ, ಸೇಮ್ ಬೇರೆ ಭಕ್ತರ ತರಾನೇ. ಅವ್ರನ್ನ ನೋಡಿದ್ರೆ ನಿಮ್ ಚಿಕ್ಕಮ್ಮ, ದೊಡ್ಡಮ್ಮ ಅಥವಾ ಯಾರೋ ಗೊತ್ತಿರೋ ಆಂಟಿ. ಆದ್ರೆ ಆ ಮಹಿಳೆ ಈ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಕ್ ಬಂದಿಲ್ಲ, ಭೇಟಿ ಆಡಕ್ ಬಂದಿರೋದು. ಅಕ್ಕಪಕ್ಕ ಬೇರೆ ಯಾರಿಗಾದ್ರೂ ಗೊತ್ತಾಗೋ ಮುಂಚೆನೆ ಯಾರೋ ಒಬ್ರು ಸತ್ತೋಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಈ ಮಹಿಳೆಯ ಬ್ಯಾಗಲ್ಲಿರೋದು ಒನ್ ಆಫ್ ದ ಡೆಡ್ಲಿಯೆಸ್ಟ್ ಪಾಯ್ಸನ್ಸ್ ಇನ್ ದ ವರ್ಲ್ಡ್, ಸೈನೈಡ್. ಈ ಮಹಿಳೆ ಭಾರತದ ಮೊದಲನೇ ಫೀಮೇಲ್ ಸೀರಿಯಲ್ ಕಿಲ್ಲರ್, KD ಕೆಂಪಮ್ಮ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಡಿಟಾಕ್ಸ್. ನಾನು ನಿಮ್ಮ ಪಾಡ್ಕಾಸ್ಟ್ ಹೋಸ್ಟ್ ದಿಶಾ ಉಮೇಶ್. ನಾನು ಕ್ರೈಮ್ ಸೀರೀಸ್ ಪಾಡ್ಕಾಸ್ಟ್ ನ ಶುರು ಮಾಡ್ತಾ ಇದ್ದೀನಿ. ಅದರಲ್ಲಿ ಇದು ಮೊದಲನೇ ಎಪಿಸೋಡ್. KD ಕೆಂಪಮ್ಮನ ಎಲ್ಲರೂ ಫೇಮಸ್ ಆಗಿ ಸೈನೈಡ್ ಮಲ್ಲಿಕಾ ಅಂತ ಕರೀತಾರೆ. KD ಕೆಂಪಮ್ಮ ಸೈನೈಡ್ ಮಲ್ಲಿಕಾ ಆಗೋ ಮುಂಚೆ ಅವರ ಜೀವನ ತುಂಬಾ ನಾರ್ಮಲ್ ಆಗಿದೆ, ತುಂಬಾ ಸಾಧಾರಣವಾಗಿತ್ತು. ಶಿ ಕೇಮ್ ಫ್ರಮ್ ಅ ಪೂರ್ ಫ್ಯಾಮಿಲಿ, ಬಡತನ ಇತ್ತು. ಆದ್ರೆ ದೇರ್ ವಾಸ್ ನೋ ಹಿಸ್ಟ್ರಿ ಆಫ್ ವೈಲೆನ್ಸ್, ಯಾವುದೇ ರೀತಿ ಕ್ರಿಮಿನಲ್ ರೆಕಾರ್ಡ್ ಇರಲಿಲ್ಲ, ಏನೂ ಇರಲಿಲ್ಲ. ಕೆಂಪಮ್ಮನ ಮದುವೆ ಚಿಕ್ಕ ವಯಸ್ಸಲ್ಲೇ ಆಗೋಗ್ಬಿಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ನಾರ್ಮಲ್ಲೇ ಇತ್ತು, ಬಟ್ ಸ್ಲೋಲಿ ಅವ್ರ ಲೈಫ್ ಅಲ್ಲಿ ಈ ತರ ಚೇಂಜಸ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಹಣಕಾಸಿನ ಪ್ರಾಬ್ಲಮ್ ಇಂದ KD ಕೆಂಪಮ್ಮನ ಮದುವೆಯಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಗಂಡ ಜೊತೆ ದಿನ ರಾತ್ರಿ ಕಾನ್ಸ್ಟೆಂಟ್ ಆಗಿ ಆರ್ಗ್ಯುಮೆಂಟ್ಸ್ ಆಗ್ತಾ ಇತ್ತು, ಜಗಳಗಳು ಆಗ್ತಾ ಇತ್ತು. ಅವ್ರ ಜೀವನ, ಅವ್ರ ಲೈಫ್ ಅಲ್ಲಿ ಇರೋ ಒಂದು ಬ್ಯಾಲೆನ್ಸ್ ಸ್ಲೋಲಿ ಮುರಿಯಕ್ ಶುರು ಆಯ್ತು. ಇದು ಸಡನ್ ಆಗಿ ಒಂದೇ ರಾತ್ರಿಯಲ್ಲಿ ಆಗಿರೋದಲ್ಲ. ದಿಸ್ ವಾಸ್ ಅ ಸ್ಲೋ ಪ್ರೋಸೆಸ್. ಸ್ಟೆಪ್ ಬೈ ಸ್ಟೆಪ್ KD ಕೆಂಪಮ್ಮ ಸೈನೈಡ್ ಕಿಲ್ಲರ್ ಹೆಂಗಾದ್ರು ಅಂತ ನಮಗ್ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ KD ಕೆಂಪಮ್ಮ ಚಿಕ್ಕ ಚಿಕ್ಕ ವಸ್ತುಗಳನ್ನ ಕಳ್ತನ ಮಾಡೋರು, ಲೈಕ್ ಜ್ಯುವೆಲ್ರಿ ಆಗಿರ್ಲಿ, ಹಣ ಕಾಸು ದುಡ್ಡು ಆಗಿರ್ಲಿ, ಕೈಗೇನ್ ಸಿಗುತ್ತೆ ಅದನ್ನ ಕಳ್ತನ ಮಾಡಕ್ ಶುರು ಮಾಡ್ತಾರೆ. ಇದು ಒಂದು ಅವಶ್ಯಕತೆ ಆಗಿ ಶುರು ಆಗುತ್ತೆ. ಇದೇ ಅವಶ್ಯಕತೆ ಅಭ್ಯಾಸ ಆಗುತ್ತೆ. ಇದೇ ಅಭ್ಯಾಸ ಒಂದು ಭಯಾನಕವಾದ ಆಸೆಯನ್ನು ಹುಟ್ಟಿಸಿತ್ತು. ಒಂದಿನ ಕೆಂಪಮ್ಮ ಹೀಗೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ರಿಯಲೈಸೇಷನ್ ಆಗುತ್ತೆ. ಏನಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲಿ ಒನ್ ಥಿಂಗ್ ಕಾಮನ್, ಇಟ್ ಇಸ್ ಫಿಲ್ಡ್ ವಿತ್ ವೀಕ್ ಮೈಂಡೆಡ್ ಪೀಪಲ್. ಅಂದ್ರೆ ಯಾರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಲ್ಲ, ಅವರೇ ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ದೇವ್ರ ಹತ್ರ ಬೇಡ್ಕೊಳ್ಳಕ್ಕೆ. ಪ್ಲೀಸ್ ದೇವ್ರೆ ನನ್ಗಿದು ಮಾಡ್ಕೊಡು, ನನ್ ಮಗು ಮಾಡ್ಕೊಡು, ನಂಗ್ ಮದ್ವೆ ಆಗ್ಲಿ, ನಾನು ಎಕ್ಸಾಮ್ ಪಾಸ್ ಆಗ್ಬೇಕು. ಬೇಸಿಕ್ಲಿ ಪೀಪಲ್ ಹೂ ವೆರ್ ಇನ್ ನೀಡ್, ಪೀಪಲ್ ಹೂ ವೆರ್ ಡೆಸ್ಪರೇಟ್ ಫಾರ್ ಸಮಥಿಂಗ್ ಗುಡ್ ಟು ಹ್ಯಾಪನ್ ಟು ದೆಮ್. ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗೋರು ನಾರ್ಮಲಿ ಏನ್ ಅನ್ಕೊಳ್ತಾರೆ, ಆಬ್ವಿಯಸ್ಲಿ ದೇವರ ಮುಂದೆ ಯಾರು ಸುಳ್ಳು ಹೇಳ್ತಾನೆ, ದೇವರ ಮುಂದೆ ಯಾರು ಮೋಸ ಮಾಡ್ತಾನೆ. ಸೊ ಇದೇ ನಂಬಿಕೆನ ಕೆಂಪಮ್ಮ ಅವ್ರ ಅಡ್ವಾಂಟೇಜ್ ಆಗಿ ತಗೊಳ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡಿದ್ದ ಕೆಂಪಮ್ಮ ಅವರಿಗಾಗಿ ಒಂದ್ ಹೊಸ ಪರ್ಸನಾಲಿಟಿನ ಹುಟ್ಟಿಸ್ತಾರೆ. ಏನಂದ್ರೆ ಅ ವೆರಿ ಕೈಂಡ್, ಸಾಫ್ಟ್ ಹಾರ್ಟೆಡ್ ವುಮನ್. ಅಂದ್ರೆ ನೋಡಿದ ತಕ್ಷಣ ಅಯ್ಯೋ ಪಾಪ, ಓ ಶಿ ಸೋ ಸ್ವೀಟ್, ಲೈಕ್ ವಾಟ್ ಕುಡ್ ಗೋ ರಾಂಗ್, ಎಷ್ಟು ಒಳ್ಳೆಯವರು, ಸೇಮ್ ಚಿಕ್ಕಮ್ಮ ತರ, ದೊಡ್ಡಮ್ಮ ತರ, ಪಕ್ಕದ ಮನೆ ಆಂಟಿ ತರ, ನಮ್ಮಮ್ಮನ ಫ್ರೆಂಡ್ ತರ, ಸೇಮ್ ಐಡೆಂಟಿಟಿನ ಕೆಂಪಮ್ಮ ಪೋರ್ಟ್ರೇ ಮಾಡ್ತಾರೆ ದೇವಸ್ಥಾನದಲ್ಲಿ. ಜನ ಇದನ್ನ ತುಂಬಾ ಈಸಿಯಾಗಿ ನಂಬಿದ್ರು. ಆಬ್ವಿಯಸ್ಲಿ ದೇವಸ್ಥಾನದಲ್ಲಿ ಯಾರು ಸುಳ್ಳು ಹೇಳ್ತಾರೆ, ದೇವರ ಮುಂದೆ ಯಾರು ಸುಳ್ಳು ಹೇಳ್ತಾರೆ, ದಿಸ್ ವಾಸ್ ದೇರ್ ಥಾಟ್ ಪ್ರಾಸೆಸ್. ಕೆಂಪಮ್ಮ ಅವ್ರ ಟಾರ್ಗೆಟ್ ನ ಹೆಂಗ್ ನೋಡೋರು ಅಂದ್ರೆ, ಕೆಂಪಮ್ಮ ಫಸ್ಟ್ ದೇವಸ್ಥಾನದಲ್ಲಿ ಬರೋ ಎಲ್ಲಾ ಭಕ್ತರನ್ನ ಅಬ್ಸರ್ವ್ ಮಾಡೋರು. ಯಾರಾದ್ರೂ ಸಿಂಗಲ್ ಲೇಡಿ, ಒಬ್ಬರೇ ಮಹಿಳೆ ಇದ್ರೆ ಅವ್ರ ಹತ್ರ ಸ್ಲೋಲಿ ಅಪ್ರೋಚ್ ಮಾಡೋದು. ಸ್ಪೆಷಲಿ ದೇವರ ಮುಂದೆ ನಾವು ತುಂಬಾ ವಲ್ನರಬಲ್ ಆಗಿರ್ತೀವಿ, ಅಂದ್ರೆ ನಮ್ ಎಮೋಷನ್ಸ್ ನ ಈಸಿಲಿ ಬಿಟ್ಕೊಡ್ತೀವಿ. ಅಂಥವ್ರನ್ನೇ ಕೆಂಪಮ್ಮ ಟಾರ್ಗೆಟ್ ಮಾಡೋರು. ಯಾರು ಸಿಂಗಲ್ ಆಗಿ ದೇವರ ಮುಂದೆ ನಿಂತ್ಕೊಂಡು ಪ್ರೇ ಮಾಡ್ತಿದಾರೆ, ಅವ್ರ ಕಣ್ಣಲ್ಲಿ ದುಃಖ, ಡೆಸ್ಪರೇಷನ್, ನೋವಿದ್ರೆ ಅವ್ರನ್ನ ಸ್ಲೋಲಿ ಹೋಗಿ ಕೆಂಪಮ್ಮ ಅಪ್ರೋಚ್ ಮಾಡ್ತಾ ಇದ್ರು. ಆಮೇಲೆ ಆ ಮಹಿಳೆನ ಸಮಾಧಾನ ಮಾಡೋ ರೀತಿ ಶಿ ವುಡ್ ಬಿ ಲೈಕ್, ಏನಾಗಿದೆ ನನ್ ಜೊತೆ ಶೇರ್ ಮಾಡಿ, ನನ್ ಕೈಲಿ ಆಗೋಷ್ಟು ಸಹಾಯ ನಾನ್ ಮಾಡ್ತೀನಿ. ಅವ್ರ ಜೊತೆ ಆಪೋಸಿಟ್ ಪರ್ಸನ್ ಅವ್ರ ಪ್ರಾಬ್ಲಮ್ ನ ಶೇರ್ ಮಾಡಾದ್ಮೇಲೆ ಕೆಂಪಮ್ಮ ಹೇಳೋರು, ನಿಮ್ ಸಮಸ್ಯೆಗೆ, ನಿಮ್ ಪ್ರಾಬ್ಲಮ್ಗೋಸ್ಕರ ನನ್ನ ಹತ್ರ
ಪರಿಹಾರ ಇದೆ, ಬನ್ನಿ ನಾನ್ ಸಾಲ್ವ್ ಮಾಡ್ತೀನಿ, ನಾನ್ ಹೆಲ್ಪ್ ಮಾಡ್ತೀನಿ. ಆದ್ರೆ ಒಂದೇ ಒಂದ್ ಕಂಡೀಷನ್ ಕೆಂಪಮ್ಮ ಇಡೋರು, ಏನಂದ್ರೆ ನಿಮ್ ಪರಿಹಾರಗೋಸ್ಕರ ಒಂದು ಸೆರೆಮನಿ, ಒಂದು ರಿಚುವಲ್ ನ ಮಾಡ್ಬೇಕಾಗತ್ತೆ. ಆದ್ರೆ ಅದು ಪ್ರೈವೇಟ್ ಅಲ್ಲಿ ಮಾಡ್ಬೇಕಾಗತ್ತೆ, ಪಬ್ಲಿಕ್ ಅಲ್ಲಿ ಬೇರೆ ಜನ ಅಕ್ಕಪಕ್ಕ ಯಾರಾದ್ರೂ ಇದ್ರೆ ಅದನ್ನ ಮಾಡಕ್ ಆಗಲ್ಲ. ಸೊ ಬನ್ನಿ ನಾನು ನೀವು ಮಾತ್ರ ಹೋಗೋಣ ಇಲ್ಲಿಂದ ಅಂತ ಕರ್ಕೊಂಡ್ ಹೋಗೋರು ವಿಕ್ಟಿಮ್ ನ. ನೋವಲ್ಲಿದ್ದ ದೇವ್ರು ಯಾವ್ದೋ ರೀತಿ ಸಹಾಯ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡು ಈ ಮಹಿಳೆಯರು ಕೆಂಪಮ್ಮನ ಫಾಲೋ ಮಾಡೋರು. ನಮ್ ಮನುಷ್ಯರ್ ಮೈಂಡ್ ಸೆಟ್ಟೇ ಅದಲ್ವಾ, ನಮ್ ಹ್ಯೂಮನ್ ಮೆಂಟಾಲಿಟಿನೇ ಅದು. ಒಂದ್ ಚಿಕ್ಕ ಹೋಪ್ ಸಿಕ್ಕಿದ್ರೆ ಸಾಕು, ಓಕೆ ಯಾರೋ ಒಬ್ರು ಬಂದಿದ್ದಾರೆ, ಏನೋ ಒಂದ್ ಆಗುತ್ತೆ. ಆ ಆಸೆಯಿಂದ ನಾವು ಯಾರೋ ಗೊತ್ತಿಲ್ಲದೆ ಇರೋ ಒಂದ್ ಅಪರಿಚಿತ ವ್ಯಕ್ತಿನೇ ನಂಬಕ್ ರೆಡಿ ಆಗಿ ಹೋಗ್ಬಿಡ್ತೀವಿ. ಇದರ ಅಡ್ವಾಂಟೇಜ್ ತಗೊಂಡಿರೋದು ಕೆಂಪಮ್ಮ. ಸೊ ಸೈನೈಡ್ ಮಲ್ಲಿಕಾ ಎಕೆ ಕೆಂಪಮ್ಮ ಅವ್ರ ವಿಕ್ಟಿಮ್ ನ ಆ ದೇವಸ್ಥಾನದಿಂದ ಇನ್ನೊಂದ್ ದೇವಸ್ಥಾನ ಕರ್ಕೊಂಡ್ ಹೋಗೋರು. ಆ ದೇವಸ್ಥಾನ ಫುಲ್ ಖಾಲಿ ಇರೋದು, ಅಲ್ಲಿ ಯಾರು ಇರ್ತಾ ಇರ್ಲಿಲ್ಲ. ಆವಾಗ ಕೆಂಪಮ್ಮ ಅವ್ರ ರಿಚುವಲ್ ನ ಶುರು ಮಾಡೋರು. ಅವರು ತಮ್ಮ ಟಾರ್ಗೆಟ್ ನ ನೀವು ಕಣ್ ಮುಚ್ಕೊಳ್ಳಿ, ಪ್ರೇ ಮಾಡಕ್ ಶುರು ಮಾಡಿ, ನಾನು ನಿಮ್ಮ ಪರಿಹಾರನ ಶುರು ಮಾಡ್ತೀನಿ ಅಂತ ಹೇಳೋರು. ನಿಮ್ ಕಣ್ ಮುಚ್ಕೊಂಡು ನೀವು ಡೀಪ್ ಆಗಿ ದೇವರನ್ನ ನೆನಪು ಮಾಡ್ಕೊಳ್ಳಿ, ನಿಮ್ ಏನೇನ್ ಆಸೆ ಪೂರೈಸ್ಬೇಕು ಅಂತ ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ಕೆಂಪಮ್ಮ ಹೇಳೋರು. ಅದಾದ್ಮೇಲೆ ಬರೋದು ಕೊನೆ ಸ್ಟೆಪ್, ದ ಫೈನಲ್ ಸ್ಟೆಪ್ ಏನು ಅಂದ್ರೆ ತೀರ್ಥ, ದ ಹೋಲಿ ವಾಟರ್. ಕೆಂಪಮ್ಮ ಅವ್ರ ವಿಕ್ಟಿಮ್ಸ್ ಗೆ ಹೇಳೋ ಪ್ರಕಾರ ಈ ನೀರು ತುಂಬಾ ಪವಿತ್ರವಾದದ್ದು, ಇದನ್ನ ಕುಡಿದ್ರೆ ನಿಮ್ ಬಾಡಿಲಿ ತುಂಬಾ ಪಾಸಿಟಿವಿಟಿ ಬರುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳೋರು. ಆದ್ರೆ ಆ ತೀರ್ಥದಲ್ಲಿರೋದು ಕೆಂಪಮ್ಮಂಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ. ಇಟ್ ವಾಸ್ ಸೈನೈಡ್. ಆ ಸೋ ಕಾಲ್ಡ್ ತೀರ್ಥನ ಕುಡಿದ ತಕ್ಷಣ ಕೆಂಪಮ್ಮನ ವಿಕ್ಟಿಮ್ಗೆ ಕೆಲವೇ ಸೆಕೆಂಡ್ಸ್ ಅಲ್ಲಿ ತಲೆ ಸುತ್ತ ಬರೋದು, ಅಂಡ್ ಜಸ್ಟ್ ಲೈಕ್ ದಟ್ ಕೆಲವೇ ಕ್ಷಣಗಳಲ್ಲಿ ಒಂದ್ ಜೀವ ಗಾನ್. ಆದ್ರೆ ಇದಕ್ಕಿಂತ ಇನ್ನ ಭಯಂಕರವಾಗಿರೋದೇನಂದ್ರೆ ವಾಟ್ ಹ್ಯಾಪನ್ ನೆಕ್ಸ್ಟ್. ಇದ್ ಆದ ತಕ್ಷಣ ಕೆಂಪಮ್ಮನ ಮುಖದ ಮೇಲೆ there was no panic, no fear, ಒಂದ್ ಚೂರು ಭಯ ಇರ್ಲಿಲ್ಲ. ಇಟ್ ವಾಸ್ ಲೈಕ್ ಕ್ಯಾಲ್ಕುಲೇಟೆಡ್ ಸ್ಟೆಪ್. ಅವ್ರಿಗೆ ಗೊತ್ತು ಇದಾದ್ಮೇಲೆ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅಂತ. ನಾನು ಒಂದು ತಪ್ಪು ಮಾಡಿದೀನಿ, ನಾನು ಒಂದು ಅಪರಾಧ ಮಾಡಿದೀನಿ, ಅಬ್ಸಲ್ಯೂಟ್ಲಿ ನಥಿಂಗ್. ಈ ತರ ಒಂದ್ ಚೂರು ಫೀಲಿಂಗ್ ಇರ್ಲಿಲ್ಲ. ಅವರ ವಿಕ್ಟಿಮ್ ಕೊಲ್ಯಾಪ್ಸ್ ಆದ ತಕ್ಷಣ ಕೆಂಪಮ್ಮ ಸ್ಲೋಲಿ ಅವ್ರ ಮೈ ಮೇಲಿರೋ ಒಡವೆನ ತಗೊಂಡ್ಬಿಟ್ಟು ಅವ್ರ ಬ್ಯಾಗ್ ಅಲ್ಲಿ ಹಾಕೊಳ್ಳೋರು. ಅಂಡ್ ದೆನ್ ಸ್ಲೋ ಆಗಿ ಶಿ ಯೂಸ್ ಟು ಜಸ್ಟ್ ವಾಕ್ ಅವೇ. ಹಿಂತಿರುಗಿ ನೋಡಿದ್ರೆ ಅಲ್ಲಿ ಒಂದು ಬಾಡಿ ಇದೆ. ನೋ ರಿಗ್ರೆಟ್ಸ್ ಆನ್ ಕೆಂಪಮ್ಮಸ್ ಫೇಸ್. ಯಾರಾದ್ರೂ ಸಡನ್ ಆಗಿ ಬಾಡಿ ನೋಡಿದ್ರೆ ಅವ್ರಿಗೆ ಏನನ್ಸೋದು ಅಂದ್ರೆ, ಓ ಇವ್ರಿಗೇನೋ ವಯಸ್ಸಾಗಿ ಕಾಯಿಲೆ ಬಂದಿದೆ, ಸಡನ್ ಆಗಿ ಪ್ರಾಬ್ಲಮ್ ಹಾರ್ಟ್ ಅಟ್ಯಾಕ್ ಬಂದಿರ್ಬೋದು, ಏನಾದ್ರೂ ಹೆಲ್ತ್ ರೀಸನ್ ಇರ್ಬೋದು ಅಂತ ಅನ್ಕೊಳ್ಳೋರು. ಆರ್ ಮೇ ಬಿ ಇದು ಸೂಸೈಡ್ ಕೂಡ ಇರ್ಬೋದು, ಯಾಕಂದ್ರೆ ಆ ವಿಕ್ಟಿಮ್ಸ್ ಅಕ್ಕಪಕ್ಕ ಯಾರು ಇರ್ಲಿಲ್ಲ, ದೇ ವರ್ ಜಸ್ಟ್ ಆಲ್ ಅಲೋನ್. ಸೊ ಯಾರಿಗೂ ಅಲ್ಲಿ ಏನಾಗ್ತಾ ಇತ್ತು, ಹೆಂಗಾಯ್ತು ಅಂತ ಚೂರು ಐಡಿಯಾನೇ ಇರ್ಲಿಲ್ಲ. ಅಂಡ್ ಮೈಂಡ್ ಯು ಇದಾಗಿದ್ದು 1999 ಇಂದ 2007 ವರ್ಗು 8 ವರ್ಷ ಇದೇ ರೀತಿ ನಡೆದಿದೆ. ಅಂಡ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಟೆಕ್ನಾಲಜಿನೂ ಅಷ್ಟು ಅಡ್ವಾನ್ಸ್ ಇರಲಿಲ್ಲ. ದೇರ್ ವಾಸ್ ನೋ CCTV ಕ್ಯಾಮ್ರಾ. ನಮ್ಗೆ ಇವಾಗ ಓಕೆ ಸೈನೈಡ್ ಪಾಯ್ಸನಿಂಗ್ ಅಂದ್ರೆ ಹೆಂಗ್ ಕಾಣುತ್ತೆ, ಫೋಮ್ ಬರುತ್ತೆ ಬಾಯ್ ಹತ್ರ, ಅವ್ರ ಪ್ಯೂಪಲ್ಸ್ ಹೆಂಗಿರುತ್ತೆ ಅಂತ ಎಲ್ಲ ಇವಾಗ ಗೊತ್ತಾಗಿರೋದು ಬಿಕಾಸ್ ಆಫ್ ಸ್ಟಡಿಯಿಂಗ್ ಆರ್ ವಾಚಿಂಗ್ ನ್ಯೂಸ್ ಆರ್ ಯೂಟ್ಯೂಬ್ ವಿಡಿಯೋಸ್ ಅದರಿಂದ. ಬಟ್ ಆ ಟೈಮ್ ಅಲ್ಲಿ ಎವ್ರಿಥಿಂಗ್ ವಾಸ್ ನ್ಯೂ. ಇದು ಕಾಮನ್ ನಾಲೆಜ್ ಆಗಿರ್ಲಿಲ್ಲ, ಇದು ಒಂದು ಕಾಮನ್ ಇನ್ಫಾರ್ಮೇಶನ್ ಆಗಿರ್ಲಿಲ್ಲ. ಬೇರೆ ಬೇರೆ ದೇವಸ್ಥಾನ, ಬೇರೆ ಬೇರೆ ವಿಕ್ಟಿಮ್, ಆದ್ರೆ ಪ್ಯಾಟರ್ನ್ ಎಲ್ಲರದು ಒಂದೇ. ಎಲ್ರು ಮಹಿಳೆಯರು, ಅವ್ರ ಬಾಡೀಸ್ ಎಲ್ಲ ಕಡೆ ಸಿಂಗಲ್ ಆಗಿ ಸಿಗ್ತಾ ಇತ್ತು. ಎವ್ರಿ ಸಿಂಗಲ್ ಒನ್ ಆಫ್ ದೆಮ್ ಪಾಯ್ಸನ್ಡ್, ಸೈನೈಡ್ ಪಾಯ್ಸನಿಂಗ್. ಅವ್ರ ಮೈ ಮೇಲಿರೋ ಒಡವೆ ಒಂದು ಕಾಣ್ತಾ ಇರ್ಲಿಲ್ಲ, ಹಾಗೆ ಅವರ ಕಿಲ್ಲರ್ ಕೂಡ ಯಾರಿಗೂ ಕಾಣಿಲ್ಲ. ಯಾಕಂದ್ರೆ ಆನೆಸ್ಟ್ಲಿ ಯಾರೋ ಒಂದು ಮಿಡಲ್ ಏಜ್ 40s ಅಲ್ಲಿರೋ ಹೆಂಗ್ಸು ಹೂ ಲುಕ್ಸ್ ಲೈಕ್ somebody's mom who's very calm, normal looking person ನ ನೋಡಿ ಇವ್ರ ಸೀರಿಯಲ್ ಕಿಲ್ಲರ್ ಆಗಿರ್ತಾರೆ ಅಂತ ಯಾವತ್ತೂ ಯಾರು ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ. ಅಂಡ್ ಟು ಬಿ ಆನೆಸ್ಟ್ ಈ ಸೀರಿಯಲ್ ಕಿಲ್ಲರ್ ಕಾನ್ಸೆಪ್ಟ್ ಕೂಡ ಇಟ್ ವಾಸ್ ವೆರಿ ನ್ಯೂ ಹಿಯರ್. ನೀವು ಜಾಸ್ತಿ ವೆಸ್ಟರ್ನ್ ಅಲ್ಲಿ US ಅಲ್ಲಿ ಆ ಕಡೆ ನೋಡಿದ್ರೆ ಸೀರಿಯಲ್ ಕಿಲ್ಲರ್ಸ್ ವೇರ್ ರ್ಯಾಂಪೆಂಟ್, ಅಂದ್ರೆ ಎಲ್ಲಾ ಕಡೆ ಇತ್ತು, ಸೀರಿಯಲ್ ಕಿಲ್ಲಿಂಗ್ಸ್ ತುಂಬಾ ಕಾಮನ್ ಆಗಿತ್ತು ಅಲ್ಲಿ. ಬಟ್ ಇನ್ ಇಂಡಿಯಾ ಇಟ್ ವಾಸ್ ನಾಟ್ ಸೋ ಕಾಮನ್. ದ ಕಾನ್ಸೆಪ್ಟ್ ಇಟ್ ಸೆಲ್ಫ್ ವಾಸ್ ನಾಟ್ ಸೋ ಕಾಮನ್. ಪ್ರತಿ ಸೀರಿಯಲ್ ಕಿಲ್ಲರ್ ಮಾಡೋ ತಪ್ಪು ತರಾನೇ ಕೆಂಪಮ್ಮ ಕೂಡ ಒಂದ್ ತಪ್ಪು ಮಾಡ್ತಾರೆ. 2007 ಅಲ್ಲಿ ಕೆಂಪಮ್ಮ ಕಳ್ತನ ಮಾಡಿರೋ ಒಂದು ಒಡವೆ ಚೈನ್ ನ ಮಾರಕ್ ಟ್ರೈ ಮಾಡ್ತಾರೆ. ಈ ಇನ್ಫಾರ್ಮೇಶನ್ ಪೊಲೀಸ್ಗೆ ಹೋಗುತ್ತೆ. ಪೊಲೀಸ್ ಇದನ್ನ ಟ್ರ್ಯಾಕ್ ಮಾಡಕ್ ಟ್ರೈ ಮಾಡ್ತಾರೆ. ಓಕೆ ಈ ಒಡವೆ ಎಲ್ಲಿಂದ ಬಂತು, ಆ ಅಂಗಡಿಗೆ ಯಾರು ಬಂದ್ಬಿಟ್ಟು ಕೊಟ್ಟು ಹೋದ್ರು ಅಂತ ಟ್ರ್ಯಾಕ್ ಮಾಡಕ್ ಶುರು ಮಾಡಿದಾಗ ಅವ್ರಿಗೆ ಸಿಗೋದು ಒಂದೇ ದಾರಿ, ಕೆಂಪಮ್ಮನ ಮನೆ. ಸ್ಟಾರ್ಟಿಂಗ್ ಅಲ್ಲಿ ಕೆಂಪಮ್ಮ ಇಲ್ಲ ನನಗೇನೋ ಗೊತ್ತಿಲ್ಲ, ಏನ್ ಹೇಳ್ತಾ ಇದೀರಾ, ಐ ಹ್ಯಾವ್ ನೋ ಐಡಿಯಾ ಅಂತ ಎಲ್ಲವನ್ನು ಡಿನೈ ಮಾಡ್ತಾರೆ. ನಾನು ಇದನ್ನ ಮಾಡೇ ಇಲ್ಲ, ನೀವೇನ್ ಹೇಳ್ತಾ ಇದೀರಾ ಅಂತ ಹೇಳ್ತಾರೆ. ಬಟ್ ದ ಥಿಂಗ್ ವಾಸ್ ಎಲ್ಲಾ ಎವಿಡೆನ್ಸ್ ಕೆಂಪಮ್ಮನ ಅಗೇನ್ಸ್ಟ್ ಬಿಲ್ಡ್ ಆಗಕ್ ಶುರು ಆಗುತ್ತೆ. ಇನ್ನ ಡೀಪ್ ಆಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಸ್ವಲ್ಪ ಹೊತ್ತಾದ್ಮೇಲೆ ಬೇರೆ ವಿಧಿ ಇಲ್ಲದೆ ಕೆಂಪಮ್ಮ ಅವ್ರ ಕನ್ಫೆಷನ್ ಪೊಲೀಸ್ ಮುಂದೆ ಮಾಡ್ತಾರೆ. ಕೆಂಪಮ್ಮನ ಕನ್ಫೆಷನ್ ಕೇಳಿ ಪೊಲೀಸ್ ಎಲ್ರು ತುಂಬಾ ಶಾಕ್ ಆಗೋಗ್ಬಿಡ್ತಾರೆ. ಅವ್ರ ಕಣ್ ಮುಂದೆ ಕೂತಿರೋ ಈ ಮಹಿಳೆ ಕೇವಲ ಒಡವೆಗೋಸ್ಕರ ಎಷ್ಟೊಂದ್ ಜನ ಮಲ್ಟಿಪಲ್
ವಿಕ್ಟಿಮ್ಸ್ ನ ಪಾಯ್ಸನ್ ಕೊಟ್ಬಿಟ್ಟು ಹತ್ಯೆ ಮಾಡಿದ್ದಾರೆ. ಯಾರೋ ತಾಯಿ, ಯಾರೋ ಚಿಕ್ಕಮ್ಮ, ಯಾರೋ ಹೆಂಡತಿ, ಯಾರೋ ತಂಗಿ, ಯಾರೋ ಅಕ್ಕ, ದೇ ಆಲ್ ಪಾಸ್ಡ್ ಅವೇ ಬಿಕಾಸ್ ಆಫ್ ಸಮ್ ಅಮೌಂಟ್ ಆಫ್ ಮನಿ. ಕೋರ್ಟ್ ಅಲ್ಲಿ ಫೈನಲ್ ಆಗಿ ಕೆಂಪಮ್ಮಗೆ ಕನ್ವಿಕ್ಟ್ ಮಾಡಿದ್ದು 6 ಮರ್ಡರ್ಸ್ ಗೋಸ್ಕರ. ಆದ್ರೆ ಪೊಲೀಸ್ ಇನ್ವೆಸ್ಟಿಗೇಟರ್ಸ್ ಪ್ರಕಾರ ಕೆಂಪಮ್ಮ ಅದಕ್ಕಿಂತ ಜಾಸ್ತಿ ಹತ್ಯೆಯನ್ನ ಮಾಡಿದ್ರು. ಆವಾಗ ಕೆಂಪಮ್ಮನಿಗೆ ಈ ಹೆಸರು ಬರುತ್ತೆ, ಸೈನೈಡ್ ಮಲ್ಲಿಕಾ, ಇಂಡಿಯಾಸ್ ಮೋಸ್ಟ್ ಫೇಮಸ್ ಫೀಮೇಲ್ ಸೀರಿಯಲ್ ಕಿಲ್ಲರ್. ನಾವ್ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ನ ಇಮ್ಯಾಜಿನ್ ಮಾಡ್ಕೋಬೇಕಂದ್ರೆ ನೋಡ್ ತಕ್ಷಣನೇ ಭಯ ಆಗ್ಬೇಕು ಅಂತ ನಾವ್ ಇಮ್ಯಾಜಿನ್ ಮಾಡ್ಕೊಳ್ತೀವಿ. ಆದ್ರೆ ನಿಜ ಏನಂದ್ರೆ ಸಮ್ ಟೈಮ್ಸ್ ತುಂಬಾ ಭಯಾನಕವಾದ ಬೇಟೆಗಾರರೇ ನೋಡಕ್ಕೆ ಸಾಫ್ಟ್ ಆಗಿ, ಕಾಮ್ ಆಗಿ, ನಾನ್ ಒಳ್ಳೆಯವನು ಅಂತ ತೋರ್ಸ್ಕೊಳ್ಳೋರೆ. ಯಾರು ಯಾವಾಗ್ಲೂ ನಿಮ್ನ ನೋಡಿ ಸ್ಮೈಲ್ ಮಾಡ್ತಾರೆ. ಅವ್ರನ್ನ ನೋಡಿದ್ರೆ ಇಲ್ಲ, ಈ ವ್ಯಕ್ತಿ ಯಾವತ್ತು ಮೋಸ ಮಾಡೋದೇ ಇಲ್ಲ, ಈ ವ್ಯಕ್ತಿ ಯಾವತ್ತು ನನ್ ನಂಬಿಕೆನ ಬ್ರೇಕೇ ಮಾಡಲ್ಲ ಅಂತ ಅನ್ಸುತ್ತೆ. ಅದೇ ರೀತಿ ಈ ಕೇಸಲ್ಲಿ ಈ ಕೊಲೆಗಾರ ಬಚ್ಚಿಟ್ಕೊಂಡಿರ್ಲಿಲ್ಲ. ಎಲ್ಲಾರ್ ಕಣ್ಮುಂದೆ, ಸಮಾಜ ಮುಂದೆ ಆರಾಮಾಗಿ ಓಡಾಡ್ಕೊಂಡಿದ್ರು. ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ಅಲ್ಲೇ ನಿಂತ್ಕೊಂಡು ತಮ್ಮ ಬೇಟೆಯನ್ನ ಆಡ್ತಾ ಇದ್ರು. ಸ್ಲೋಲಿ ವೇಟಿಂಗ್ ಪೇಷಂಟ್ಲಿ ಫಾರ್ ಹರ್ ನೆಕ್ಸ್ಟ್ ವಿಕ್ಟಿಮ್. ಈಗ KD ಕೆಂಪಮ್ಮ ತಮ್ಮ ಉಳಿದಿರುವ ದಿನಗಳನ್ನ ಕರ್ನಾಟಕದ ಸೆಂಟ್ರಲ್ ಜೈಲಲ್ಲಿ ಕಳೀತಾ ಇದ್ದಾರೆ. ಇದರಿಂದ ನಮ್ಗೆ ಕಲಿಯಕ್ಕೆ ಏನ್ ಸಿಗುತ್ತೆ ಅಂದ್ರೆ, ಯಾರನ್ನು ನೀವು ಈಸಿಯಾಗಿ ನಂಬೇಡಿ, ಅಂಡ್ ಸ್ಪೆಷಲಿ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ನೋಡ್ ತಕ್ಷಣ ಇವ್ರು ಒಳ್ಳೆಯವರಾಗಿ ಕಾಣ್ತಾ ಇದಾರೆ, ಇವ್ರನ್ನ ಈಸಿಲಿ ನಂಬ್ತೀನಿ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಿಮ್ಮ ವೀಕ್ನೆಸ್ ಅಡ್ವಾಂಟೇಜ್ ಯಾರಿಗೂ ಕೊಡಕ್ ಬಿಡಬೇಡಿ. ಮುಂದಿನ ಪಾಡ್ಕಾಸ್ಟ್ ಇನ್ನೊಂದು ಭಯಾನಕವಾದ ಸೀರಿಯಲ್ ಕಿಲ್ಲರ್ ಸ್ಟೋರಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎವ್ರಿಬಡಿ ಪ್ಲೀಸ್ ಟೇಕ್ ಕೇರ್. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್.